17 ಶ್ಲೋಕಗಳು ಆಗಿದ್ದವು. ಈಗ 18ನೇ ಶ್ಲೋಕವನ್ನು ನೋಡೋಣ. ಪ್ರಜಾನಾಮೇವ ಭೂತ್ಯರ್ಥಂ ಸತಾಭ್ಯೋ ಬಲಿಮಗ್ರಹೀತ್ ಸಹಸ್ರಗುಣಮುತ್ಸೃಷ್ಟುಮಾದತ್ತೇ ರಸಂ ರವಿಃ. ಪ್ರಜಾನಾಮೇವ ಭೂತ್ಯರ್ಥಂ ಸತಾಭ್ಯೋ ಬಲಿಮಗ್ರಹೀತ್ ಸಹಸ್ರಗುಣಮುತ್ಸೃಷ್ಟುಮಾದತ್ತೇ ರಸಂ ರವಿಃ. ಪ್ರಜಾನಾಂ ಏವ ಭೂತ್ಯರ್ಥಂ ಸಹ ತಾಭ್ಯಃ ಬಲಿಂ ಅಗ್ರಹೀತ್ ಸಹಸ್ರಗುಣಂ ಉತ್ಸೃಷ್ಟುಂ ಆದತ್ತೇ ಹಿ ರಸಂ ರವಿಃ. ಇದು ಪದಚ್ಛೇದ. ಪ್ರಜಾನಾಂ ಆಕಾರ ಅಂತ ಸ್ತ್ರೀಲಿಂಗ, ಪ್ರಜಾ ಪ್ರಜೆ ಪ್ರಜಾಃ, ಪ್ರಜಾನಾಂ ಷಷ್ಠಿ ಬಹುವಚನ. ಏವ ಅವ್ಯಯ. ಭೂತ್ಯರ್ಥಂ ಭೂತ್ಯೈ ಇತಿ ಭೂತ್ಯರ್ಥಂ. ಇದು ನಿತ್ಯ ಸಮಾಸ ಆಗತ್ತೆ. ಚತುರ್ಥಿ ತತ್ಪುರುಷ ಸಮಾಸವೂ ಹೌದು, ನಿತ್ಯ ಸಮಾಸವೂ ಹೌದು, ಎರಡೂ ಆಗಿದೆ. ನಿತ್ಯ ಸಮಾಸ ಅಂದರೆ ಏನು? ಸ್ವಲ್ಪ ವಿವರಣೆ ಕೊಡ್ತೇನೆ. ಈಗ ನೋಡಿ, ಪ್ರಸಿದ್ಧ ಉದಾಹರಣೆ ಯಾವುದಾದ್ರೂ ಇಟ್ಕೊಳ್ಳೋಣ. ರಾಜ್ಞಃ ಗೃಹಂ, ರಾಜಗೃಹಂ ಅಂತ ಇರುತ್ತೆ. ರಾಜಗೃಹ ಅಂದರೆ ಅರಮನೆ ಅಂತ ಅರ್ಥ. ರಾಜ್ಞಃ ಗೃಹಂ, ರಾಜನ ಮನೆ. ಇಲ್ಲಿ ರಾಜನ್ ಶಬ್ದವೂ ಬಳಕೆಯಾಗಿದೆ ವಿಗ್ರಹ ವಾಕ್ಯದಲ್ಲಿ, ಗೃಹ ಶಬ್ದವೂ ಬಳಕೆಯಾಗಿದೆ. ರಾಜ್ಞಃ ಗೃಹಂ ವಿಗ್ರಹ ವಾಕ್ಯದಲ್ಲಿ ಎರಡೂ ಪದವೂ ಬಳಕೆಯಾಗಿದೆ. ಸಮಾಸ ಆದಾಗ ಏನಾಯಿತು? ಸಮಾಸದಲ್ಲೂ ಆ ಎರಡೂ ಪದಗಳು ಕೇಳಿಸ್ತಾ ಇವೆ. ರಾಜ ಗೃಹಂ. ವಿಭಕ್ತಿ ಲೋಪ ಆಗಿದೆ. ಅಲ್ಲಿ ರಾಜ್ಞಃ ಅಂತಿತ್ತು, ಇಲ್ಲಿ ರಾಜ ಇಷ್ಟು ಮಾತ್ರ ಕೇಳಿಸ್ತಾ ಇದೆ. ಆದರೆ ಆ ಶಬ್ದಗಳು ಏನು ಹೊರಟು ಹೋಗಿಲ್ಲ, ಆ ಶಬ್ದಗಳು ಹಾಗೆಯೇ ಇವೆ. ಈ ಸಮಾಸಗಳು ಸಾಮಾನ್ಯವಾದಂತಹ ಸಮಾಸಗಳು, ಇವು ನಿತ್ಯ ಸಮಾಸ ಅಲ್ಲ. ಅಂದರೆ ನೀವು ಇದನ್ನು ಬಿಡಿಸಿಯೂ ಹೇಳಬಹುದು, ಸೇರಿಸಿಯೂ ಹೇಳಬಹುದು. ರಾಜ್ಞಃ ಗೃಹಂ ಅಂತಲೂ ಹೇಳಬಹುದು, ರಾಜಗೃಹಂ ಅಂತಲೂ ಹೇಳಬಹುದು. ಆದರೆ ನಿತ್ಯ ಸಮಾಸ ಅಂದರೆ ಅದು ನಿತ್ಯವಾಗಿರುತ್ತೆ, ರೆಗ್ಯುಲರ್ ಕಾಂಪೌಂಡ್. ಆಯಿತಾ? ಅದನ್ನು ಬಿಡಿಸಿ ಹೇಳಬೇಕು ಅಂದರೆ ಆ ಸಮಾಸದಲ್ಲಿರುವಂತಹ ಪದಗಳನ್ನು ಬಳಸಿಕೊಂಡು ಬಿಡಿಸಲಿಕ್ಕೆ ಆಗಲ್ಲ. ಈಗ ನೋಡೋಣ, ಇಲ್ಲಿ ಭೂತ್ಯರ್ಥಂ ಅಂತ ಇದೆ. ಭೂತಿ ಅರ್ಥಂ, ಭೂತ್ಯರ್ಥಂ ಎಣಸಂಧಿಯಾಗಿದೆ. ಆದರೆ ಸಮಾಸವನ್ನು ಬಿಡಿಸುವಾಗ ಭೂತಿ ಮತ್ತು ಅರ್ಥ ಈ ಎರಡು ಶಬ್ದಗಳನ್ನು ನಾವು ಬಳಸಲ್ಲ, ಅರ್ಥ ಶಬ್ದವನ್ನು ಬಳಸಲ್ಲ, ಭೂತಿ ಮಾತ್ರ ಬಳಸ್ತೇವೆ. ಭೂತ್ಯೈ ಇತಿ ಭೂತ್ಯರ್ಥಂ. ಭೂತ್ಯೈ ಇತಿ ಇದು ವಿಗ್ರಹವಾಕ್ಯ, ಇಲ್ಲಿ ಅರ್ಥ ಶಬ್ದ ಬಳಕೆ ಆಗಿಲ್ಲ ನೋಡಿ. ಆದ್ದರಿಂದ ಎಲ್ಲಿ ವಿಗ್ರಹವಾಕ್ಯದಲ್ಲಿ ಸಮಾಸದಲ್ಲಿರುವ ಪದಗಳು ಕೇಳಿಸುವುದಿಲ್ವೋ ಅಂತಹ ಸಮಾಸವನ್ನು ನಿತ್ಯ ಸಮಾಸ ಎಂಬುದಾಗಿ ಕರೀತಾರೆ. ಅದು ತೃತೀಯ ತತ್ಪುರುಷ ಆದರೂ ಇರಬಹುದು, ಅಥವಾ ಕರ್ಮಧಾರೆಯೇ ಇರಬಹುದು, ಬೇರೆ ಯಾವುದಾದ್ರೂ ಇರಬಹುದು. ಅದು ಯಾವುದು ಅಂತ ಏನೂ ಹೇಳಿಲ್ಲ. ಅಲ್ಲಲ್ಲಿ ಪಾಣಿನಿ ಸೂತ್ರಗಳಿಗೆ ಅನುಗುಣವಾಗಿ ಸಮಾಸ ಆಗ್ತಾ ಹೋಗುತ್ತೆ.
ಇಷ್ಟನ್ನು ಮಾತ್ರ ಗಮನಿಸಿದರೆ ಸಾಕು. ಸಮಾಸ ಆಗಿರುವ ಶಬ್ದದಲ್ಲಿ ಅಂದರೆ ಸಮಸ್ತ ಪದದಲ್ಲಿ ಯಾವ ಶಬ್ದಗಳಿವೆಯೋ ಆ ಶಬ್ದ ವಿಗ್ರಹ ವಾಕ್ಯದಲ್ಲಿ ಬಿಡಿಸಿದಾಗ ನಿಮಗೆ ಕೇಳಿಸುತ್ತಾ ಇಲ್ವೋ ನೋಡ್ಕೊಳ್ಳಿ. ಕೇಳಿಸಿದರೆ ನಿತ್ಯ ಸಮಾಸ ಅಲ್ಲ, ಕೇಳಿಸಿಲ್ಲ ಅಂತಾದರೆ ಅದು ನಿತ್ಯ ಸಮಾಸ ಅಂತ ಅರ್ಥ. ಭೂತ್ಯರ್ಥಂ ಎಂಬಲ್ಲಿ ಇರುವಂತಹ ಅರ್ಥ ಶಬ್ದ ಕೇಳಿಸಲ್ಲ ವಿಗ್ರಹ ವಾಕ್ಯದಲ್ಲಿ. ಆದ್ದರಿಂದ ಇದನ್ನು ನಿತ್ಯ ಸಮಾಸ ಎಂಬುದಾಗಿ ಕರೀತಾರೆ. ಚತುರ್ಥಿ ತತ್ಪುರುಷ ಸಮಾಸವೂ ಹೌದು. ಇದು ಭೂತ್ಯೈ ಇತಿ ಭೂತ್ಯರ್ಥಂ, ಇದು ನಪುಂಸಕಲಿಂಗ ಆಗಿದೆ. ವಿಶೇಷ್ಯಕ್ಕೆ ಅನುಗುಣವಾಗಿ ಲಿಂಗ ಬದಲಾಗುತ್ತೆ. ವಿಶೇಷ್ಯ ಪುಲ್ಲಿಂಗದಲ್ಲಿದ್ದರೆ ಪುಲ್ಲಿಂಗವನ್ನೇ ಬಳಸಬೇಕು, ಸ್ತ್ರೀಲಿಂಗ ಇದ್ದರೆ ಸ್ತ್ರೀಲಿಂಗವನ್ನೇ ಬಳಸಬೇಕು. ಇಲ್ಲಿ ವಿಶೇಷವಾದದ್ದು ಏನೂ ಇಲ್ಲ, ಕ್ರಿಯಾ ವಿಶೇಷಣ. ಆದ್ದರಿಂದ ನಪುಂಸಕಲಿಂಗ ಅಂತ ಇಟ್ಟುಕೊಳ್ಳಿ ಅಷ್ಟೇ. ಅಥವಾ ಸಾಮಾನ್ಯ ಅರ್ಥ, ಇಲ್ಲಿ ಯಾವುದು ವಿಶೇಷ್ಯ ಎಂಬುದು ಇಟ್ಕೊಂಡಿಲ್ಲ. ಪ್ರಜಾನಾಂ ಭೂತ್ಯರ್ಥಂ, ಪ್ರಜೆಗಳ ಸಂಪತ್ತಿಗೋಸ್ಕರ ಅಷ್ಟೇ. ಸಹ ಹೇಳಿಯಾಗಿದೆ ಪುಲ್ಲಿಂಗ, ಇದು ಪ್ರಥಮ ವಿಭಕ್ತಿ ಏಕವಚನ. ಇದು ಸ್ವಾದಿ ಸಂಧಿ ಆಗುತ್ತೆ. ಸಹ ತಾಭ್ಯ ಸ ತಾಭ್ಯ, ಸುಪ್ಪು ಪ್ರತ್ಯಯ ಲೋಪ ಆಗಿ ಹೋಗುತ್ತೆ. ತಾಭ್ಯ ಸಾ ತೇ ತಾಹ, ತದ್ ಶಬ್ದ ಸ್ತ್ರೀಲಿಂಗ ಪಂಚಮೀ ವಿಭಕ್ತಿ ಬಹುವಚನ. ಬಲಿಂ ಬಲಿಹಿ ಇಕಾರಾಂತ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಅಗ್ರಹೀತ್ ಗ್ರಹ ಉಪಾದಾನೆ ಎಂಬಂತಹ ಧಾತು. ಗೃಹ್ಣಾತಿ ತೆಗೆದುಕೊಳ್ಳುತ್ತಾನೆ, ಇದನ್ನು ನೀವು ಕೇಳಿರಬಹುದು. ಗೃಹ್ಣಾತಿ ಅದರ ಭೂತಕಾಲ ಲುಂಗ್ ಲಕಾರ. ಅಗ್ರಹೀತ್ ಅಗ್ರಹಿಷ್ಟಾಂ ಅಗ್ರಹಿಷು ಅಂತ ರೂಪಗಳಾಗತ್ತೆ. ಅಗ್ರಹೀತ್ ಅಂದರೆ ತೆಗೆದುಕೊಂಡನು, ಸ್ವೀಕರಿಸಿದನು ಅಂತ ಅರ್ಥ. ಸಹಸ್ರಗುಣಂ, ಸಹಸ್ರಂ ಗುಣಾಹ ಯಸ್ಯ, ಬಹುವ್ರೀಹಿ ಮಾಡಬಹುದು. ಅಥವಾ ಸಹಸ್ರಂ ಗುಣಂ ಅಂತ ಮಾಡಲಿಕ್ಕಾಗಲ್ಲ, ಯಾಕಂದರೆ ಗುಣಶಬ್ದ ಪುಲ್ಲಿಂಗದಲ್ಲಿದೆ. ಸಹಸ್ರಂ ಗುಣಾಹ ಯಸ್ಯ ತತ್, ಸಹಸ್ರ ಗುಣಂ ಬಹುವ್ರೀಹಿ ಸಮಾಸ ಆಗತ್ತೆ. ಉತ್ಸೃಷ್ಟುಂ ತುಮುನ್ನಂತ ಅವ್ಯಯ, ತುಮುನ್ ಪ್ರತ್ಯಯಾಂತ ಅವ್ಯಯ. ಆದತ್ತೆ ಡುದಾಯಿ ದಾನೆ ಧಾತು. ಆ ಎಂಬುದು ಉಪಸರ್ಗ. ಲಟ್ ಲಕಾರ ವರ್ತಮಾನ ಕಾಲ, ಪ್ರಥಮ ಪುರುಷ ಏಕವಚನ. ದತ್ತೆ ದದಾತೆ ದದತೆ, ಆದತ್ತೆ ಆದದಾತೆ ಆದದತೆ, ಈ ರೀತಿಯಲ್ಲಿ ರೂಪಗಳು ನಡೀತವೆ. ಹಿ ಅವ್ಯಯ. ರಸಂ ರಸಃ ಅಕಾರಾಂತ ಪುಲ್ಲಿಂಗ. ರಸಂ ಎಂಬುದು ದ್ವಿತೀಯ ವಿಭಕ್ತಿ ಏಕವಚನ. ರವಿಹಿ ಇಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಆ ದಿಲೀಪ ಮಹಾರಾಜ ಬಲಿ, ಬಲಿ ಅಂತಂದರೆ ಟ್ಯಾಕ್ಸ್ ಅಂತ ಅರ್ಥ. ತೆರಿಗೆ, ತೆರಿಗೆ ಟ್ಯಾಕ್ಸ್. ಆ ಟ್ಯಾಕ್ಸನ್ನು ಯಾಕೆ ಕಲೆಕ್ಟ್ ಮಾಡ್ತಿದ್ದ ಎಂಬುದನ್ನು ಇಲ್ಲಿ ಕಾಳಿದಾಸ ವರ್ಣಿಸಿದ್ದಾನೆ. ಪ್ರಜಾನಾಂ ಏವ ಭೂತ್ಯರ್ಥಂ, ಪ್ರಜಾನಾಂ ಏವ ಪ್ರಜೆಗಳಿಗೋಸ್ಕರವಾಗಿಯೇ ಅಥವಾ ಪ್ರಜೆಗಳ ಭೂತ್ಯರ್ಥಂ ಸಂಪತ್ತಿಗೋಸ್ಕರ ಅಥವಾ ಏಳಿಗೆಗೋಸ್ಕರ. ಯಾರ ಏಳಿಗೆ ಆಗಬೇಕು? ಪ್ರಜೆಗಳ ಏಳಿಗೆ ಆಗಬೇಕು. ಪ್ರಜಾನಾಂ ಭೂತ್ಯರ್ಥಂ. ಸಹ
ಅಂದರೆ ದಿಲೀಪ ಮಹಾರಾಜನು ತಾಭ್ಯ ಸ್ತ್ರೀಲಿಂಗವನ್ನು ಬಳಸಿದ್ದಾರೆ. ಯಾಕೆ ಅಂದರೆ ಪ್ರಜಾ ಶಬ್ದ ಸ್ತ್ರೀಲಿಂಗ. ತಾಭ್ಯ ಅಂದರೆ ಪ್ರಜಾಭ್ಯ ಪ್ರಜೆಗಳಿಂದ, ಬಲಿಂ ಅಗ್ರಹೀತ್ ಬಲಿ ಅಂದರೆ ತೆರಿಗೆ, ಟ್ಯಾಕ್ಸನ್ನು ಸ್ವೀಕರಿಸಿದನು. ಹಾಗಿದ್ದರೆ ದಿಲೀಪ ಮಹಾರಾಜ ಯಾಕೆ ಟ್ಯಾಕ್ಸ್ ಸ್ವೀಕರಿಸಿದ, ತೆರಿಗೆಯನ್ನು ಯಾಕೆ ಸಂಗ್ರಹಣೆ ಮಾಡಿದ? ಪ್ರಜಾನಾಂ ಏವ ಭೂತ್ಯರ್ಥಂ, ಪ್ರಜೆಗಳ ಅಭಿವೃದ್ಧಿಗೋಸ್ಕರ, ಪ್ರಜೆಗಳ ಏಳಿಗೆಗೋಸ್ಕರ ಅವನು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ. ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ತಾನೇನೋ ಸುಖ ಪಡಿಬೇಕು ಅಂತ ಆ ಸಂಪತ್ತನ್ನು ಅವನು ಬಳಸಿಕೊಂಡಿಲ್ಲ, ಮತ್ತೆ ಅದನ್ನು ಪ್ರಜೆಗಳ ಅಭಿವೃದ್ಧಿಗೋಸ್ಕರನೇ ವಿನಿಯೋಗವನ್ನು ಮಾಡ್ತಾ ಇದ್ದ. ಅಂದರೆ ಕೆರೆ ಕಟ್ಟಿಸೋದು, ಮಾರ್ಗಗಳನ್ನು ಮಾಡುವಂಥದ್ದು, ಕೃಷಿ ಭೂಮಿಯನ್ನು ಮಾಡುವಂಥದ್ದು, ರಾಜ್ಯಕ್ಕೆ ರಕ್ಷಣೆಯನ್ನು ಕೊಡುವಂಥದ್ದು, ಬರಗಾಲ ಬಂದಾಗ ಆಹಾರ ಧಾನ್ಯಗಳನ್ನು ವಿತರಿಸುವುದಕ್ಕೆ ನಿಧಿಯಾಗಿ ಇಟ್ಟುಕೊಳ್ಳುವಂಥದ್ದು. ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಪ್ರಜೆಗಳಿಗೋಸ್ಕರವೇ ಆ ಸಂಪತ್ತನ್ನು ಅವನು ಇಟ್ಟುಕೊಂಡಿದ್ದ. ಅದು ಹೇಗೆ ಅಂತ ಕಾಳಿದಾಸ ಉಪಮೆಯನ್ನು ಕೊಡ್ತಾ ಇದ್ದಾನೆ, ಹೋಲಿಸ್ತಾ ಇದ್ದಾನೆ. ಹೇಗೆಂದರೆ ರವಿಹಿ ಸೂರ್ಯನು ಸಹಸ್ರ ಗುಣಂ ಉತ್ಸರಷ್ಟುಂ 1000 ಪಟ್ಟು ಸುರಿಸುವುದಕ್ಕೋಸ್ಕರ ರಸಂ ಆದತ್ತೆ ರಸವನ್ನು ಸ್ವೀಕರಿಸುತ್ತಾನೆ. ಸೂರ್ಯ ನೋಡಿ, ಬೇಸಿಗೆಗಾಲದಲ್ಲಿ ನೀವು ಏನಾದರೂ ಒಂದು ವಸ್ತು ಇಟ್ಟಿದ್ರೆ ಸ್ವಲ್ಪ ಹಸಿಯಾಗಿದ್ದರೆ 1-2 ದಿನದಲ್ಲಿ ಒಣಗಿ ಹೋಗುತ್ತೆ. ಒಂದು ಮರದ ತುಂಡೆ ಇಟ್ಕೊಳ್ಳಿ, ಒಂದು ಮರದ ಸಣ್ಣ ಕಡ್ಡಿ, ಹಸಿ ಕಡ್ಡಿ ಬಿಸಿಲಲ್ಲಿ ಇಟ್ಬಿಡಿ, 2-3 ದಿನದಲ್ಲಿ ಒಣಗಿ ಹೋಗುತ್ತೆ. ಹಾಗಿದ್ರೆ ಆ ಕಡ್ಡಿಯಲ್ಲಿದ್ದ ತೇವಾಂಶ ಏನಾಯಿತು? ಸೂರ್ಯ ಹೀರಿಕೊಂಡ ಅಂತ. ಯಾಕೆ ಹೀರಿಕೊಂಡ ಆ ನೀರನ್ನು? ಮತ್ತೆ ಮಳೆ ಬರೆಸಬೇಕು, ಮಳೆಯನ್ನು ಸುರಿಸಬೇಕು ಮಳೆಗಾಲದಲ್ಲಿ. ಅದಕ್ಕೋಸ್ಕರವಾಗಿ ಸೂರ್ಯ ನೀರನ್ನೆಲ್ಲ ಹೀರ್ಕೊಳ್ತಾನೆ ಅಂತ ವರ್ಣನೆ ಮಾಡಿದ್ದಾನೆ. ಅಂದರೆ ಸೂರ್ಯ ಬೇಸಿಗೆಗಾಲದಲ್ಲಿ ಭೂಮಿಯಿಂದ ನೀರನ್ನು ಹೀರ್ಕೊಳ್ತಾನೆ. ಎಷ್ಟು ಹೀರ್ಕೊಳ್ತಾನೋ ಅದರ 1000 ಪಟ್ಟು ಮಳೆಯನ್ನು ಮತ್ತೆ ಭೂಮಿಯಲ್ಲಿ ಸೂರ್ಯ ಸುರಿಸ್ತಾನೆ. ಇದೇ ರೀತಿಯಲ್ಲಿ ದಿಲೀಪ ಮಹಾರಾಜ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದ. ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅದರ 1000 ಪಟ್ಟು ಉಪಯೋಗವನ್ನು ಜನರಿಗೆ ಕೊಡ್ತಾ ಇದ್ದ. ಹೀಗೆ ಕಾಳಿದಾಸ ವರ್ಣಿಸಿದ. ಈಗ ಇನ್ನೊಮ್ಮೆ ಹೇಳ್ತೇನೆ. ಪ್ರಜಾನಾಂ ಏವ ಭೂತ್ಯರ್ಥಂ, ಪ್ರಜೆಗಳ ಅಭಿವೃದ್ಧಿಗೋಸ್ಕರವೇ ಸಹ ಆ ದಿಲೀಪ ಮಹಾರಾಜನು ತಾಭ್ಯ ಪ್ರಜೆಗಳಿಂದ ಬಲಿಂ ಅಗ್ರಹೀತ್ ತೆರಿಗೆಯನ್ನು ಸ್ವೀಕರಿಸಿದನು. ಹೇಗೆಂದರೆ ರವಿಹಿ ಸೂರ್ಯನು ಸಹಸ್ರಗುಣಂ ಉತ್ಸರಷ್ಟುಂ 1000 ಪಟ್ಟು ಸುರಿಸುವುದಕ್ಕೋಸ್ಕರ, ಅಂದರೆ ಮಳೆಯನ್ನು ಸುರಿಸುವುದಕ್ಕೋಸ್ಕರ ರಸಂ ಆದತ್ತೆ ನೀರನ್ನು ಸ್ವೀಕರಿಸುತ್ತಾನೆ ಅಂತ ಅರ್ಥ. ರವಿ ಹೇಗೆ ಭೂಮಿಯಿಂದ ನೀರನ್ನು ಹೀರಿಕೊಂಡು ಆಮೇಲೆ ಮಳೆಗಾಲದಲ್ಲಿ ಮಳೆ ಸುರಿಸ್ತಾನೋ, ಅದೇ ರೀತಿಯಲ್ಲಿ ದಿಲೀಪ ಮಹಾರಾಜ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಪ್ರಜೆಗಳ ಅಭಿವೃದ್ಧಿಗೆ ಅದನ್ನು ಬಳಸ್ತಾ ಇದ್ದ. ಮುಂದಿನ ಶ್ಲೋಕವನ್ನು ನೋಡೋಣ. ಸೇನಾ ಪರಿಚ್ಛದಸ್ತಸ್ಯ ದ್ವಯಮೇವಾರ್ಥ ಸಾಧನಂ ಶಾಸ್ತ್ರೇಷ್ವಕುಂಠಿತಾ ಬುದ್ಧಿರ್ಮೌರ್ವಿ ಧನುಷಿ ಚಾತತಾ. ಸೇನಾ ಪರಿಚ್ಛದಸ್ತಸ್ಯ ದ್ವಯಮೇವಾರ್ಥ ಸಾಧನಂ ಶಾಸ್ತ್ರೇಷ್ವಕುಂಠಿತಾ
ಬುದ್ಧಿರ್ಮೌರ್ವಿ ಧನುಷಿ ಚಾತತಾ. ಪದಚ್ಛೇದವನ್ನು ನೋಡೋಣ. ಸೇನಾ ಪರಿಚ್ಛದ ತಸ್ಯ ದ್ವಯಂ ಏವ ಅರ್ಥಸಾಧನಂ ಶಾಸ್ತ್ರೇಷು ಅಕುಂಠಿತಾ ಬುದ್ಧಿಃ ಮೌರ್ವೀ ಧನುಷಿ ಚ ಆತತಾ. ಇದು ಪದಚ್ಛೇದ. ಸೇನಾ ಪರಿಚ್ಛದಃ, ಸೇನಾ ಪರಿಚ್ಛತ್, ಸೇನಾ ಪರಿಚ್ಛದ್ ದಕಾರ ಅಂತ ಪುಲ್ಲಿಂಗ ಶಬ್ದ. ಷಷ್ಠಿ ಏಕವಚನ ಆಗತ್ತೆ. ಪರಿಚ್ಛತ್ ಪರಿಚ್ಛದೌ ಪರಿಚ್ಛದಃ. ತಸ್ಯ ಷಷ್ಠಿ ಏಕವಚನ. ಸಹ ತೌತೆ. ದ್ವಯಂ ಇದು ನಪುಂಸಕಲಿಂಗ. ದ್ವೌ ಅವಯವೌ ಅಸ್ಯ ದ್ವಯಂ ಅಂತ ಆಗತ್ತೆ. ಎರಡು ಅವಯವಗಳನ್ನು ಹೊಂದಿರುವಂಥದ್ದು. ಅರ್ಥಸಾಧನಂ, ಅರ್ಥಸ್ಯ ಸಾಧನಂ ಅರ್ಥಸಾಧನಂ. ಷಷ್ಠಿ ತತ್ಪುರುಷ ಸಮಾಸ. ಇದು ಅಕಾರಾಂತ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಶಾಸ್ತ್ರೇಷು, ಶಾಸ್ತ್ರಂ ಅಕಾರಾಂತ ನಪುಂಸಕಲಿಂಗ, ಶಾಸ್ತ್ರೇಷು ಸಪ್ತಮಿ ಬಹುವಚನ. ಅಕುಂಠಿತಾ ಆಕಾರಾಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಬುದ್ಧಿ ಇಕಾರಾಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಮೌರ್ವೀ ಈಕಾರಾಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಧನುಷಿ ಧನುಃ ಧನುಷಿ ಧನೂಂಷಿ, ಷಕಾರಾಂತ ನಪುಂಸಕಲಿಂಗ, ಸಪ್ತಮಿ ವಿಭಕ್ತಿ ಏಕವಚನ. ಧನುಷಿ ಧನುಷೋಃ ಧನುಷು ಎಂಬಂತಹ ರೂಪಗಳು. ಚ ಅವ್ಯಯ. ಆತತಾ ಆಕಾರಾಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಇವನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದ ಅಂತ ಹೇಳಿ ಆಯಿತು. ಹಾಗಿದ್ರೆ ಇವನು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದನ್ನು ಸ್ವಂತಕ್ಕೆ ಬಳಸ್ತಾ ಇದ್ದಿಲ್ಲ, ಎಲ್ಲವನ್ನು ಪ್ರಜೆಗಳ ಅಭಿವೃದ್ಧಿಗೋಸ್ಕರ ಬಳಸ್ತಾ ಇದ್ದ. ಹಾಗಾದರೆ ಅವನ ಸಂಪತ್ತು ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಅವನಿಗೆ ಏನು ಸಂಪಾದನೆ? ಇದು ಪ್ರಶ್ನೆ ಬರುತ್ತೆ. ಯಾವ ಥರ ಇನ್ಕಮ್ ಇತ್ತು ಅವನಿಗೆ, ಅದನ್ನು ಈ ಶ್ಲೋಕದಲ್ಲಿ ವರ್ಣಿಸಿದ್ರು. ಏನು ಹೇಳ್ತಾ ಇದ್ದಾರೆ ಅಂದರೆ, ಸೇನಾ ಪರಿಚ್ಛದ ಅಂದರೆ ಸೇನೆಯನ್ನೇ ಒಂದು ಉಪಕರಣವಾಗಿ, ಸಾಧನವಾಗಿ ಹೊಂದಿರುವಂತಹ ತಸ್ಯ ಅವನ ಅಥವಾ ಅವನಿಗೆ ಅಂದರೆ ದಿಲೀಪ ಮಹಾರಾಜನಿಗೆ ಅರ್ಥಸಾಧನಂ ದ್ವಯಮೇವ. ಅರ್ಥಸಾಧನಂ ಸಂಪತ್ತಿಗೆ ಸಾಧನವಾದದ್ದು ಅಥವಾ ಐಶ್ವರ್ಯಕ್ಕೆ ಉಪಕರಣವಾಗಿರುವಂಥದ್ದು. ದ್ವಯಮೇವ, ದ್ವಯಂ ಏವ ಎರಡೇ ಆಗಿತ್ತಂತೆ. ಅಂದರೆ ಎರಡನ್ನು ಆಧರಿಸಿ, ಎರಡು ಉಪಕರಣಗಳನ್ನು ಬಳಸಿಕೊಂಡು ಅವನು ಸಂಪತ್ತನ್ನು ಸಂಪಾದನೆ ಮಾಡ್ತಾ ಇದ್ದ, ಐಶ್ವರ್ಯವನ್ನು ಗಳಿಸ್ತಾ ಇದ್ದ. ಹಾಗಿದ್ರೆ ಯಾವುದದು ಅಂತ ಪ್ರಶ್ನೆ ಮಾಡಿದರೆ, ಶಾಸ್ತ್ರೇಷು ಅಕುಂಠಿತಾ ಬುದ್ಧಿ. ಕುಂಠಿತ ಅಂದರೆ ಮಂದವಾಗಿರುವಂಥದ್ದು, ಅಕುಂಠಿತ ಅಂದರೆ ಮಂದ ಅಲ್ಲ, ಅಂದರೆ ತೀಕ್ಷ್ಣವಾದಂತಹ ಬುದ್ಧಿ, ಶಾರ್ಪ್ ಮೈಂಡ್. ಯಾವುದರಲ್ಲಿ? ಶಾಸ್ತ್ರೇಷು ಶಾಸ್ತ್ರಗಳಲ್ಲಿ. ಅಂದರೆ ದಂಡನೀತಿಶಾಸ್ತ್ರ ಇರಬಹುದು, ನೀತಿಶಾಸ್ತ್ರ ಇರಬಹುದು, ಧರ್ಮಶಾಸ್ತ್ರ ಇರಬಹುದು, ಯಾವುದಾದ್ರೂ ಇಟ್ಕೊಳ್ಳಿ, ಎಲ್ಲದರಲ್ಲೂ ಆ ದಿಲೀಪ ಮಹಾರಾಜನಿಗೆ ಪಾಂಡಿತ್ಯ ಇತ್ತು, ತೀಕ್ಷ್ಣ ಬುದ್ಧಿಯೂ ಇತ್ತು. ಆ ತೀಕ್ಷ್ಣ ಬುದ್ಧಿ ಅಂತ ಯಾಕೆ ಹೇಳ್ತಾರೆ ಅಂದರೆ,
ಶಾಸ್ತ್ರವನ್ನು ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಅದರ ಮರ್ಮ ಅರ್ಥ ಆಗಬೇಕು ಅಂತಾದರೆ ತುಂಬ ಮೈಂಡ್ ಶಾರ್ಪ್ ಬೇಕು, ಇಂಟೆಲಿಜೆನ್ಸ್ ಬೇಕು, ಬ್ರಿಲಿಯಂಟ್ ಆಗಿರಬೇಕು. ಅದನ್ನು ಕಾಳಿದಾಸ ವರ್ಣಿಸ್ತಾ ಇದ್ದಾನೆ ಇಲ್ಲಿ. ಅದು ಒಂದಾಯಿತು. ಹಾಗಿದ್ರೆ ಇನ್ನೊಂದು ಯಾವುದು ಅಂತ ಪ್ರಶ್ನೆ ಮಾಡಿದರೆ ಧನುಷಿ. ಧನುಸ್ಸಿನಲ್ಲಿ ಆತತ ಎಳೆದು ಕಟ್ಟಿರುವಂತಹ ಅಥವಾ ಹೆದೆಯೇರಿಸಿರುವಂತಹ ಮೌರ್ವಿ ಅಂದರೆ ಧನುಸ್ಸಿನ ಹಗ್ಗ. ಇದು ಎರಡು ಮಾತ್ರ ಸಂಪತ್ತನ್ನು ಗಳಿಸುವುದಕ್ಕೆ ಅವನ ಸಾಧನವಾಗಿತ್ತು. ಶಾಸ್ತ್ರೇಷು ಅಕುಂಠಿತ ಬುದ್ಧಿ ಅಂದರೆ ಶಾಸ್ತ್ರ ಪಾಂಡಿತ್ಯ ಎಂಬುದೇ ತಾತ್ಪರ್ಯ. ಒಂದು ಶಾಸ್ತ್ರ ಪಾಂಡಿತ್ಯ, ಇನ್ನೊಂದು ಶಸ್ತ್ರ ಪಾಂಡಿತ್ಯ. ಶಾಸ್ತ್ರ ಶಸ್ತ್ರ ಈ ಎರಡು ಪಾಂಡಿತ್ಯಗಳು ಅವನ ಇನ್ಕಮ್ ಹೆಚ್ಚು ಮಾಡ್ತಾ ಇದ್ದವು ಅಥವಾ ಅವನ ಐಶ್ವರ್ಯ ಗಳಿಕೆಗೆ ಸಾಧನವಾಗಿ ಇದ್ದವು. ಇನ್ನೊಮ್ಮೆ ಹೇಳ್ತೇನೆ, ತುಂಬ ಸರಳವಾಗಿದೆ. ಸೇನಾ ಪರಿಚ್ಛದ, ಸೇನೆಯನ್ನೇ ಉಪಕರಣವಾಗಿ ಹೊಂದಿರುವಂತಹ ತಸ್ಯ ಆ ದಿಲೀಪ ಮಹಾರಾಜನಿಗೆ ಅರ್ಥ ಸಾಧನಂ ಸಂಪತ್ತನ್ನು ಐಶ್ವರ್ಯವನ್ನು ಸಂಪಾದನೆ ಮಾಡಲು ಸಾಧನ ದ್ವಯಮೇವ ಎರಡು ಮಾತ್ರ ಆಗಿತ್ತು. ಶಾಸ್ತ್ರೇಷು ಅಕುಂಠಿತ ಬುದ್ಧಿ, ಶಾಸ್ತ್ರಗಳಲ್ಲಿ ತೀಕ್ಷ್ಣವಾದಂತಹ ಬುದ್ಧಿ ಅಂದರೆ ಪಾಂಡಿತ್ಯ. ಧನುಷಿ ಧನುಸ್ಸಿನಲ್ಲಿ ಆತತ ಮೌರ್ವಿ ಹೆದೆಯೇರಿಸಿರುವಂತಹ ಬಿಲ್ಲಿನ ಹಗ್ಗ. ಅಂದರೆ ಧನುಸ್ಸಿನಲ್ಲಿ ಹಗ್ಗ ಕಟ್ಟುವಂಥದ್ದು ಅಂದರೆ ಅದು ಶಸ್ತ್ರ ಪಾಂಡಿತ್ಯ ಆಯಿತು. ತೀಕ್ಷ್ಣವಾದಂತಹ ಬುದ್ಧಿ ಅಂದರೆ ಶಾಸ್ತ್ರ ಪಾಂಡಿತ್ಯ ಆಯಿತು. ಹೀಗೆ ಶಾಸ್ತ್ರ ಪಾಂಡಿತ್ಯ ಮತ್ತು ಶಸ್ತ್ರ ಪಾಂಡಿತ್ಯ ಇವೆರಡನ್ನು ಆಧರಿಸಿಕೊಂಡು ದಿಲೀಪ ಮಹಾರಾಜ ಸಂಪತ್ತನ್ನು ಗಳಿಸ್ತಾ ಇದ್ದ ಅಂತ ಅರ್ಥ. ಪ್ರಜೆಗಳ ಸಂಪತ್ತನ್ನು ವಸೂಲಿ ಮಾಡಿ ತಾನು ಐಷಾರಾಮಿ ಜೀವನವನ್ನು ನಡೆಸ್ತಾ ಇರಲಿಲ್ಲ. ಅವನು ಈ ಎರಡು ಸಾಧನಗಳಿಂದ ಸಂಪಾದನೆಯನ್ನು ಮಾಡ್ತಾ ಇದ್ದ ಅಂತ ಅರ್ಥ. ಇಲ್ಲಿಗೆ ಸಾಕು, ನಾಳೆ ನೋಡೋಣ.